ಅನ್ಫಾಲೋ ಎಲ್ಲ ಮಾಡ್ಬಿಟ್ಟವನೆ. ಈ ಬಂಗ್ಲೆಯಲ್ಲಿ ದೆವ್ವ ಕಾಟ ತುಂಬಾ ಇರುತ್ತೆ. ಓಡ್ ಮನೆ ಇದು ಪಾಳ್ ಬಿದ್ದಿರೋ ಮನೆ. ನಂಗೆ ಫ್ಯಾಮಿಲಿ ಮೇಲೆ ಎಲ್ಲ ನಂಗೆ ಯಾರಿಲ್ಲ, ನಂಗೆ ಇರೋದೇ ಫ್ರೆಂಡ್ಸ್ಗಳು. ಪ್ರ್ಯಾಂಕ್ ಬಿಡೋ ಮಾಡಲ್ಲ ಅಮ್ಮನಿಗೆ ಸಂಗೀತ ಸೇರ್ ಮಾಡ ಹಂಗೆ ಹಂಗಾಯ್ತು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ನಾನು ತಮಿಳಲ್ಲಿ ನೋಡಿದ್ರ. ಇವತ್ತು ನಾನು ಬ್ಲಾಗ್ ಮಾಡ್ತಿರೋದು ನಮ್ಮ ಶೂಟಿಂಗ್, ಅಂದರೆ ನಮ್ಮ ಶೂಟಿಂಗ್ ಸೆಟೆಲ್ಲ ಹೆಂಗಿರುತ್ತೆ, ನಾವು ಶೂಟಿಂಗ್ ಹೆಂಗೆ ಮಾಡ್ತೀವಿ, ಸೊ ಅದ್ರ ಬ್ಲಾಗ್ ಮಾಡ್ತೀವಿ. ನಾವು ಏನು ಶೂಟಿಂಗ್ ಮಾಡ್ತಿದ್ದೀವಿ ಅಂತಂದರೆ ಕೇಸ್ ನಂಬರ್ 401 ಸೈಡ್ ಎ ಆಗಿದೆ. ಇವಾಗ ಸೈಡ್ ಬಿ ಶೂಟಿಂಗ್ ಮಾಡ್ತಿದ್ದೀವಿ. ಸೊ ಸೈಡ್ ಬಿ ಶೂಟಿಂಗ್ ಸ್ವಲ್ಪ ಫುಟೇಜಸ್ಸು ನಮ್ಮ ಫನ್ನಲ್ಲಿ ಏನು ಮಾಡ್ತೀವಿ, ಸೊ ಪ್ರತಿಯೊಂದೂ ಈ ಬ್ಲಾಗಲ್ಲಿರುತ್ತೆ. ಸೊ ನಿಮಗೆ ಎಂಡ್ರಿಗೂ ನೋಡಿ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಅದಾದಮೇಲೆ ಸುಮಾರು ಜನ ಕೇಳ್ತಿದ್ರೆ, ನೀವು ಮತ್ತು ಸೂರ್ಯ ಯಾಕೆ ಮಾತಾಡ್ತಿಲ್ಲ, ನೀವು ಮತ್ತು ಸೂರ್ಯ ಯಾಕೆ ದೂರ ಆಗಿದ್ರೆ, ನೀವು ಮತ್ತು ಸೂರ್ಯ ಯಾಕೆ ಮಾತಾಡ್ತಿಲ್ಲ, ಏನು ವಿಷಯಕ್ಕೋಸ್ಕರ ಇಬ್ಬರು ದೂರ ಆಗಿದ್ರೆ ಅಂತ ಸುಮಾರು ಜನ ಕೇಳ್ತಿದ್ರೆ. ಸೊ ಈ ಸೈಡ್ ಬಿ ಅಲ್ಲಿ ಸೂರ್ಯ ಕೂಡ ಇದ್ದಾರೆ. ಸೊ ಬನ್ನಿ ಹೋಗೋಣ. ನಾನು ಮತ್ತು ಅವ್ನು ಏನಕ್ಕೆ ಮಾತಾಡ್ತಿಲ್ಲ, ಏನೇನಕ್ಕೆ ನಾವು ಇಬ್ಬರು ದೂರ ಆಗಿದ್ದೀವಿ ಅಂತ ನಿಮ್ಗೆ ಈ ಬ್ಲಾಗಲ್ಲಿ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಣ ಇವಾಗ ಇಲ್ಲಿಂದ. ಫಸ್ಟು ಲೆಟ್ಸ್ ಗೋ, ಬನ್ನಿ. ಕಾಸ್ಟ್ಯೂಮನ್ನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅಪ್ಪ ನಮ್ಮ ಬೆಳಗ್ಗೆ ಎದ್ಬಿಟ್ಟು ನನ್ನ ಶರ್ಟ್ ಎಲ್ಲ ಅಯನ್ ಮಾಡಿ ಇಟ್ಟಿದ್ದಾರೆ. ಮಲ್ಕೊಂಡಿರ್ಬೇಕು ಮೋಸ್ಟ್ಲಿ. ಮಲ್ಕೊಂಬಿಟ್ಟು ಇಬ್ಬರು ಕುಶಾನಿ ಮತ್ತು ನಮ್ಮ ಸ್ಲೀಪಲ್ಲಿದ್ದಾರೆ. ಹಾಲೆ 6 ಗಂಟೆ ಆಯಿತು. ಕೆಳಗಡೆ ನಮ್ಮ ಫ್ರೆಂಡ್ ಮೇಲೆ ಬಂದು ವೆಯ್ಟ್ ಮಾಡ್ತಿದ್ದಾನೆ. ಸೊ ಬನ್ನಿ ಬೇಗ ಹೋಗೋಣ. ನಮ್ಮ ಟೀಮ್ ಅವರು ಲೇಕಿ ಅಂತ. ಲೇಕಿ ಹೆಂಗೆ ಆಯ್ ಮಾಡೋ, ಹೇಗಿದ್ಯಾ? ಸೂಪರ್. ನೀವು? ಸೂಪರ್. ಹೋಗೋಣ. ಎಲ್ಲಿ ಗಾಡಿ ನಿಂದು? ಒಳ ಹಾಕ್ಬಿಡು. ಹೆಂಗಿದ್ಯಾ? ಏನು ಕತ್ಲಾದ್ಮೇಲೆ ಬಂದ್ರೆ ಬೆಳಕಾಗೋಯ್ತು. ನಾನು ರೆಡಿ ಆಗೋದಕ್ಕೆ ಒಂದು ಅರ್ಧ ಗಂಟೆ ಬೇಕು. ಗೈಸ್ ಈಗ ಜಸ್ಟು ಹೊರಟಿದ್ದೀವಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಸೆಟ್ಟಲ್ಲಿ ನಾವು ಎಷ್ಟೆಷ್ಟು ಕಷ್ಟಪಡ್ತೀವಿ, ನಮ್ಮ ಟೆಕ್ನಿಷಿಯನ್ಗಳು ಎಷ್ಟು ಕಷ್ಟಪಡ್ತಾರೆ, ಏನು ಮಾಡ್ತೀವಿ ಅಂತ ಪ್ರತಿಯೊಂದೂ ಈ ಬ್ಲಾಗಲ್ಲಿರುತ್ತೆ. ಬನ್ನಿ ಹೋಗೋಣ. ಸೊ ಮೇಜರ್ ಈ ಬ್ಲಾಗ್ ಮಾಡ್ತಿರೋದು ಸೂರ್ಯ ಜನರಲ್ಲಿ. ಸೂರ್ಯನ ತೋರಿಸೋದಕ್ಕೆ ಈ ಬ್ಲಾಗ್ ಮಾಡ್ತಿರೋದು. ಸುಮಾರು ಜನಕ್ಕೆ ಗೊತ್ತಿಲ್ಲ ಏನಾಗಿದೆ ನಮ್ಮ ಇವ್ರ ಮಧ್ಯೆ ಅಂತ. ಬಿಡೋಣ. ಬಾಯ್. ನೋಡೋಕೆ ತೇಜ್ ಇದ್ದಂಗಿಲ್ವ ಅವನು? ಯಾಕೆ ಬ್ರೋ? ಸೇಮ್ ಹಂಗಿದೆ ನಮ್ಮ ತೇಜ್ ಹೆಂಗಿದಾನೆ. ನಮ್ಮ ತೇಜ್ ಹೆಂಗಿದಾನೆ ಸೇಮ್ ನೋಡೋ ಹಂಗೆ ಹಂಗಾಯ್ತು. ಅವನು ಡುಮ್ಗೆ ಗುಂಡ್ಗುಂಡಕ್ಕೆ ಅವನ ಥರನೇ ಇದ್ದಾನೆ ನೋಡಕ್ಕೆ. ಹೇಗೈತೆ ಗೈಸ್, ಕೆಳಗಡೆ ಒಮ್ಮೆ ಕಾಯ್ತಿದ್ದೆ ಗೊತ್ತಾ ಅವಾಗ್ಲೇನೆ. ನಾನು ಯಾವಾಗಲೂ ನಮ್ಮ ಮನೆಯಿಂದ ಕೆಳಗಡೆ ಬರ್ಬೇಕಾದ್ರೆ ಎಲ್ಲ ಆಚೆ ಹೋಗ್ಬೇಕಾದ್ರೆ ನಮ್ಮ ಮನೆ ಕೆಳಗೆ ಬಂದು ಕಾಯ್ತಾ ಇರ್ತಂತೆ. ಸೊ ಕೆಳಗೆ ಉಳಿ ಅಷ್ಟೇ ನಾನು ನೋಡಿದ ತಕ್ಷಣ ದೇಶ ಹೋಗ್ಬಿಟ್ಟ ಅಂತ ಅನ್ಕೊಂಡು ಅಷ್ಟು ಖುಷಿ ಆಗೋಯ್ತು ನನಗೆ. ನೋಡೋಕೆ ಒಂಥರ ಚಬ್ಬಿ ಗುಂಡ್ಗುಂಡಿಗೆ ಅವ್ನ ಚಪ್ಪಲಿ, ಅವ್ನ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಅವನ ಥರನೇ. ಒಂದು ಸ್ವಲ್ಪ ತೇಜ್ ಸರ್ ರಿಸೆಂಬಲ್ ಆಗುತ್ತೆ. ಕಬೋರ್ಡ್ ಬ್ರೋ ಇದು? ಕಬೋರ್ಡ್ ಅಲ್ಲ, ಇದು ಸ್ವಲ್ಪ ಗಲೀಜಾಗಿದೆ. ಶೂಗಳೆಲ್ಲ ನಂದು ಶೂಟಿಂಗ್ ಅವಾಗ ಹೋಗ್ತಿರ್ತೀನಲ್ಲ, ಒಂದು ಸ್ಟ್ಯಾಂಡ್ ಮಾಡ್ಸ್ಕೊಂಬಿಡೋಣ. ಒಂದು ಸ್ಟ್ಯಾಂಡ್ ಮಾಡ್ಕೊಂಡು ಇಕ್ಬಿಡೋಣ ಅಂತ. ಒಂದು ಸೈಡಲ್ಲಿ ಇಕ್ಬಿಡೋಣ. ಇದು ಶೂ ಸ್ಟ್ಯಾಂಡ್, ಇದು ಬಟ್ಟೆ ಸ್ಟ್ಯಾಂಡ್ ಎಲ್ಲ ಮಾಡ್ಬಿಡೋಣ ಅಂತೀಯಾ? ನಮ್ಮ ಕ್ಯಾಮ್ರಾ ಟೀಮ್ ಬಂದಿದ್ದಾರೆ ಇವಾಗ. ನೋಡಿದ್ರ ಅವ್ನು ಕಾಮಿಡಿ ಹೆಂಗೆ ಮಾಡ್ತಾನೆ, ಸೇಮ್ ತೇಜ್ ಹೆಂಗೆ ಮಾಡ್ತಾನೆ ಕಾಮಿಡಿ, ಸೇಮ್ ಹಂಗೇ ಕಾಮಿಡಿ ಮಾಡ್ತಾನೆ. ಸ್ಕೂಲ್ ನೋಡಿ ಗೈಸ್ ಹೆಂಗಿದೆ. ಯಾವುದೋ ಫಾರಿನ್ ಸ್ಕೂಲ್ ಇದಂಗೆ ಐತಲ್ವಾ ಗೈಸ್. ಇವಾಗ ಮಕ್ಕಳು ಸ್ಕೂಲ್ ಫೀಸ್ ಎಷ್ಟಾಗಿದೆ ಗೊತ್ತಾ? ಬರೀ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಿಟ್ಟಾಕಿ ನರ್ಸರಿ ಎಷ್ಟಾಗಿದೆ ಗೊತ್ತಾ? 2 ಲಕ್ಷ. ಇನ್ನು ನಾವು ಮದುವೆ ಆಗಿ ಮಕ್ಕಳು ಮಾಡ್ಕೊಳ್ಳೋ ಕಾಲದಲ್ಲಿ ನರ್ಸರಿನೇ ಒಂದು 2 ಲಕ್ಷ, ನರ್ಸರಿನೇ ಒಂದು 5 ಲಕ್ಷ ಆಗ್ಬಿಟ್ಟಿರುತ್ತಲ್ವಾ. ಈಗ ಜಸ್ಟು ಲೊಕೇಶನ್ ರೀಚ್ ಆಗಿದ್ದೀವಿ. ಈ ಲೊಕೇಶನ್ನು ಫುಲ್ಲು ದೆವ್ವ ಗಿವೆಲ್ಲ ಕಾಟ ತುಂಬ ಇದೆ ಅಂತ ಗೈಸ್. ಈ ಬಂಗ್ಲೆ ನೋಡಿ ಹೆಂಗಿದೆ. ಈ ಬಂಗ್ಲೆಯಲ್ಲಿ ದೆವ್ವ ಕಾಟ ತುಂಬ ಇರುತ್ತೆ. ಹಾಯ್ ಕೃಪಾ, ನಮ್ಮ ಹೀರೋಯಿನ್ ಇವರು. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ಬಿಟ್ಟು ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟವ್ರೆ. ಹಾಯ್ ಬ್ರೋ, ಇವರು ನಮ್ಮ ಡೈರೆಕ್ಟ್ರ್ ಇವರೇ. ಇವಾಗ ಟಿಫನ್ ಮಾಡೋದಕ್ಕೆ ಬಂದ್ವಿ. ಹೆವಿ ಹೊಟ್ಟೆ ಸಿದ್ದಿತ್ತು. ಅಲ್ಲಿ ಬರೋದ್ರಿಂದ ಲೇಟ್ ಆಗೋದು, ಊಟ ತರಿಸೋದು. ಟಿಫನ್ ತರ್ತಿದ್ದೀನಿ, ಲೇಟ್ ಆಗುತ್ತಲ್ಲಿ. ಅದಕ್ಕೆ ನನಗೆ ಡಯಟ್ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಬೆಳಗ್ಗೆ ಬಂದಿದ್ದೀನಿ. ಒಳ್ಳೆ ಇಡ್ಲಿ ತಿನ್ಕೊಂಡು ಹೋಗೋದಕ್ಕೆ. ಬನ್ನಿ ಇಡ್ಲಿ ತಿನ್ಕೊಂಡು ಹೋಗೋಣ. ಬೆಳಿಗ್ಗೆ ಇಡ್ಲಿ ತಿನ್ನಬೇಕು, ಅದು ಡಯಟ್. ನೋಡಿ ಇವನು ಬಾರಿಸ್ತಾನೆ ಒಡೆನ. ನಂಗೇನು ಡಯಟ್ ಇಲ್ಲ. ಸೇಮ್ ನಮ್ಮ ತೇಜ್ ಥರ ಗೈಸ್. ನಾನು ಏನು ಮಾಡಿದ್ರು ಉಲ್ಟಾ ಮಾಡೋದು, ಇನ್ನು ಬರೀ ಉಲ್ಟಾ ಮಾಡೋದು. ನಮ್ಗೇನು ಡಯಟ್ ಇಲ್ಲಪ್ಪ. ಇವನು ನೋಡಿ ಡಯಟೇ ಮಾಡೋದು ಅಂತ. ನಾನು ಆರಾಮಾಗಿ ಇಡ್ಲಿ ತಿಂತಾಯಿದ್ದೀನಿ. ತಿನ್ಕೊಂಡು ಹೋಗೋಣ. ಟಿಫನ್ ಆದ್ಮೇಲೆ ಕಾಫಿ ಕುಡಿಯೋದಿರೋ ಮಜಾ ಯಾವುದ್ರಲ್ಲೂ ಇಲ್ಲ ಅಲ್ವಾ? ಸ್ಟಾರ್ಟ್ ಹಾಕಿ ನಮ್ಮ ಮುಂಚೆ ಪೂಜೆ, ದೇವ್ರ ಪೂಜೆ ಮುಗ್ದವನ್ ಆಗ್ತೀವಲ್ಲ. ಇಲ್ಲಿ ನೀರು ಬಿಸಿ ಮಾಡ್ತಾವ್ರೆ. ಒಳ್ಳೆ ಟೆಕ್ನಿಕ್ ಬ್ರೋ. ಲೈಟ್ ಆಫೀಸರ್ಸ್, ಒಳ್ಳೆ ಟೆಕ್ನಿಕ್ ನಿಮ್ದು. ಪ್ರ್ಯಾಂಕ್ ಬಿಡೋ ಮಾಡಲ್ಲ ಅಮ್ಮನಿಗೆ ಹಿಂಗೆ ಮಾಡ್ಕೊಂಡು. ಫಸ್ಟ್ ಶಾರ್ಟೇನೆ ಈ ಥರ
ಬ್ಯಾಂಡೇಜಲ್ಲಿ ಹಿಂಗೆಲ್ಲ ಮಾಡಿಸ್ಬಿಟ್ಟವ್ರೆ ನಮ್ಮ ಡೈರೆಕ್ಟ್ರು. ಏನ್ ಬ್ರೋ ಏನೋ ಮಾಡ್ಸಿರಲ್ಲ ಬ್ರೋ. ಎಲ್ಲಾಗೈತೆ ಕರೆಕ್ಟ್ ಆಗೈತೆ ಡೈಲಾಗ್ ಬ್ರೋ. ಮತ್ತೆ ಹೇಳಿ ಹೇಳ್ತೀನಿ ಏನು ಸೀನ್ ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಸೀನ್ ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಹೇಳಿ ಬ್ರೋ ಸೀನ್ ಏನು ಬ್ರೋ. ನೀನೇನೋ ಸಡನ್ ಆಗಿ ಮನೆ ಬಂದಿದ್ಯಾ ಅಂತ ಒಂದು ಡೈಲಾಗ್ ಇದೆ ಅಷ್ಟೇ. ಅದನ್ನ ಯಾರು ಹೇಳೋದು ಅದನ್ನ? ನೀವು ಕರೆಕ್ಟಾಗಿ ಬರ್ದಾಗೈತೆ ಡೈಲಾಗು. ಹಾಂ ಸೂರ್ಯಂಗೆ ಪರ್ಫೆಕ್ಟಾಗಿ ಬರ್ದಾರೆ. ನೀವು ಕೇಳ್ತೀರ ಗೊತ್ತಾ? ಅವ್ನು ಹೇಳ್ತೀನಿ ಅದೇನೇ ನಾವು ಮಾತಾಡ್ಸಿಲ್ಲ ಅಂತ. ಈ ಡೈಲಾಗ್ ನೋಡಿ ಕರೆಕ್ಟಾಗಿ ಬರ್ದವ್ರೆ. ಏನಂತ ಬರ್ದಾನೆ ಹೇಳಿ. ಅವ್ನು ಬರ್ತಾನೆ ಇಲ್ಲಿ ಸಿದ್ಧಾರ್ಥ ಅವನು ಮಗ ಎಷ್ಟು ದಿನ ಆಯಿತು ನೀನು ನೋಡಿ ಅಂತೆ ಫಸ್ಟ್ ಅವ್ನು ಹೇಳ್ತಾನಂತೆ. ನೆಕ್ಸ್ಟ್ ನೀನೇನೋ ಸಡನ್ನಾಗಿ ಬಂದ್ಬಿಟ್ಟಿದ್ಯಾ ಮನೆಗೆ ಅಂತ ಹೇಳ್ತೀನಂತೆ. ಎಷ್ಟು ನೀಟಾಗಿ ಬರ್ತೀವಿ ಅರ್ಥ ಮಾಡ್ಕೊಬಿಟ್ಟು ಡೈರೆಕ್ಟರ್ ಅರ್ಥ ಮಾಡ್ಕೊಡೋರು ನಮ್ಮ ಇಬ್ಬರನ್ನ. ಇಬ್ಬರ ಬಗ್ಗೆ ಗೊತ್ತಿಲ್ಲದ್ರೆ ಬರ್ಬಿಟ್ಟಿರ ಬ್ರೋ ಡೈಲಾಗ್. ನೋಡಿ ಒಂದು ಸೀನ್ ಮಾಡೋದಕ್ಕೆ ಎಷ್ಟು ಕಷ್ಟ. ಲೈಟಿಂಗ್ ಸೆಟ್ ಮಾಡಬೇಕು, ಕ್ಯಾಮ್ರಾ ಟೀಮ್ ಅವರು ಕ್ಯಾಮ್ರಾ ರೆಡಿ ಮಾಡಿಕೊಂಡು ಆ್ಯಂಗಲ್ ನೋಡ್ಕೊಬೇಕು. ನಮ್ಮ ಡೈರೆಕ್ಟ್ರು ಸರ್ರು ಫುಲ್ ಯೋಚನೆ ಮಾಡ್ತಾರೆ ಯಾವ ಆ್ಯಂಗಲ್ ತೆಗಿಬೇಕು ಅಂತ. ಎಷ್ಟು ಟೆಕ್ನಿಷಿಯನ್ಗಳವ್ರು ನೋಡಿ ಇಷ್ಟಿರುತ್ತೆ ಒಂದು ಶಾರ್ಟ್ ಫಿಲಮ್ ಇಂದಗಡೆ. ಇಷ್ಟು ಜನ ಕಷ್ಟ ಹಾರ್ಡ್ ವರ್ಕ್ ಇರುತ್ತೆ. ಆಕ್ಷನ್. ಈಗ ಬ್ರೇಕ್ ಕೊಟ್ಟಿದ್ದಾರೆ ಊಟ ಮಾಡೋದಕ್ಕೆ. ಅವರು ವೆಜ್ ತರಿಸಿದ್ರು. ನನಗೆ ಪ್ರೋಟೀನ್ ಸೋರ್ಸ್ ಸ್ವಲ್ಪ ಬೇಕಿತ್ತು, ಅದಕ್ಕೆ ಪನ್ನೀರು ಆ ಥರ ಏನಾದ್ರು ಬೇಕಿತ್ತು. ಅದಕ್ಕೆ ಆಚೆ ಬಂದಿದ್ದೀನಿ ಊಟ ಮಾಡೋದಕ್ಕೆ. ನಾನು ನಮ್ಮ ತೇಜಸ್ ಪಾಟು ಮತ್ತು ಸೂರ್ಯ ಅವನು ಬಂದಿದ್ದಾನೆ. ಹೇಳ್ತೀನಿ ಆಮೇಲೆ ಏನಾಗಿತ್ತು ಕ್ಲಾಶ್ಗಳೆಲ್ಲ ನಿಮಗೆ ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ. ಫಸ್ಟು ಹೊಟ್ಟೆ ತುಂಬಿಸ್ಕೊಳ್ಳಲ್ಲ, ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಮತ್ತೆ ಮಾತುಕತೆ ಮಾಡೋಣ ಅದ್ರ ಬಗ್ಗೆ. ಬನ್ನಿ ಹೋಗೋಣ. ಕೇಳಿದ್ರಿ ಕಮೆಂಟಲ್ಲಿ ಏನಾಯಿತು ನಿಮಗೆ ಮತ್ತು ಸೂರ್ಯಂಗೆ, ಹೇಗೆ ಮಾಡ್ತೀಯ ನೀವು, ಯಾಕೆ ನೀವು ಜೊತೆಗೆ ವೀಡಿಯೋ ಮಾಡ್ತಿಲ್ಲ, ಏನಾಯಿತು ಅಂತ ಸುಮಾರು ಜನ ಕೇಳಿದ್ರಿ. ಅವನೇ ಕೇಳಿ ಏನಕ್ಕೆ ಮಾತಾಡ್ತಿಲ್ಲ, ಏನಕ್ಕೆ ವೀಡಿಯೋ ಮಾಡ್ತಾನೆ ಅಂತ ಕೇಳಿ ಅವನೇ ಹೇಳ್ತಾನೆ. ಮಾತಾಡ್ತಿರೋದು ಇವನು, ನಾನು ಕೇಳಿದ್ರೆ ಈ ಥರ ನೋಡಿ ಹಿಂಗೆ ಫುಲ್ ಹೇಳೋದು. ಹೆಂಗೆ ಗೊತ್ತಾಗಿದ್ದು, ನಮ್ಮ ಕುಶನಿ ಬರ್ಡೇ ಇತ್ತು. ಕುಶನಿ ಬರ್ಡೇಗೆ ಎಲ್ಲರೂ ಕಮೆಂಟ್ ಹಾಕಿ ಏನೇ ಸೂರ್ಯಂಗೆ ಕರೆದಿಲ್ಲ ಅಂತ. ಒಂದು ವಾರ ಮುಂಚೆನೇ ಅವ್ನಿಗೆ ಹೇಳಿದ್ದೀನಿ ಹಿಂಗೆ ಕುಶನಿ ಬರ್ಡೇ ಇರುತ್ತೆ ಬರ್ಬೇಕು ಕಣ ಅಂತ ಹೇಳಿದ್ದೀನಿ. ಕರೆಕ್ಟಾಗಿ ಕುಶನಿ ಬರ್ಡೇ ದಿವಸ ಆಚೆ ಹೋಗ್ಬಿಟ್ಟಾನೆ ಉಡುಪಿಗೆ. ನನಗೆ ಉರಿಯುತ್ತಾ ಉರಿಯಲ್ಲ ಹೇಳಿ, ನೀವೇ ಹೇಳಿ. ಬೇಜಾರಾಗುತ್ತಾ ಆಗಲ್ಲ. ನಾವು ಫಸ್ಟ್ ಆಫ್ ಆಲು ನಂಗೆ ಫ್ಯಾಮಿಲಿ ಎಲ್ಲ ನಂಗೆ ಯಾರೂ ಇಲ್ಲ, ನಂಗೆ ಇರೋದೇ ಫ್ರೆಂಡ್ಸ್ಗಳು. ನನಗೇನು ನಮ್ಮ ಮನೇಲಿ ಏನೋ ಕಾರ್ಯ ಆಗಲಿ, ನಮ್ಮ ಮನೆ ಏನೋ ಖುಷಿ ಆಗಲಿ, ಏನೋ ನಾವು ಸೆಲೆಬ್ರೇಟ್ ಮಾಡೋಕೆ ನಾನು ಕರೆಯೋದೇ ಫಸ್ಟು ನಮ್ಮ ಫ್ರೆಂಡ್ಸ್ಗಳನ್ನ. ನಮ್ಮ ಫ್ಯಾಮಿಲಿನ ಯಾರನ್ನೂ ಕರೆಯೋದೇ ಇಲ್ಲ. ಫ್ರೆಂಡ್ಸ್ಗಳು ಒಂದು ವಾರ ಮುಂಚೆನೇ ಕರೆದು ಅವ್ರು ಬಂದಿಲ್ಲ ಅಂತಲೇ ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ, ನಂಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಹತ್ರ ಮಾತಾಡ್ತಿರ್ಲಿಲ್ಲ, ದೂರ ಇಕ್ಕಿದ್ದು ಒಂಚೂರು. ಇದೇ ಕಾರಣ, ಇದೇ ರೀಸನ್. ಯಾಕೆ ಮಾಡಿದೆ ಅಂತ ಕೇಳಿ ಅವನಿಗೆ. ದೂರ ಇಕ್ಕಿಲ್ಲ, ನಾನು ದೂರ ಇದ್ದೆ ಗೈಸ್. ನಾನು ಯೂಶಲಿ ಇಡೀ ವರ್ಷ ಪೂರ್ತಿ ಇವ್ರುಗಳ ಜೊತೆನೇ ಇರ್ತೀನಿ. ನಮ್ಮ ಚಿಕ್ಕಪ್ಪ ಲೈಕ್ ವರ್ಷಕ್ಕೊಂದ್ಸರಿ ಬರ್ತಾರೆ. ಅವಾಗ ಸಡನ್ ಪ್ಲ್ಯಾನ್, ಅದು ಇವ್ನು ಹೇಳಿದ್ದೆ ನನಗೆ, ಇದ್ದಿದ್ದರೆ ಖಂಡಿತವಾಗ್ಲೂ ಹೋಗ್ತಿದ್ದೆ. ಸಡನ್ ಪ್ಲ್ಯಾನು, ಅದು ಜಾಗದ ವಿಷಯ ನಾವು ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು ಫೋನಾಗಿ ಕರೆದ್ರು. ಸೊ ಸಡನ್ನಾಗಿ ಹೋಗಿದ್ದು. ಅದು ಇವನಿಗೂ ಹೇಳಿದ್ದೀನಿ ನಾನು ಸಡನ್ನಾಗಿ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ನಾನು ಹಿಂಗೆ ಹೇಳಿದ್ರು ಸಡನ್ನಾಗಿ ಬಂದಿರೋದು ಅಂತ ಅಂದ್ಬಿಟ್ಟು. ನಾನು ಒಂದು ವಾರ ಮುಂಚೆನೇ ಹೇಳಿದ್ದೀನಿ ಬರಬೇಕು ಅಂತ. ವಾರ ಮುಂಚೆ ಸಡನ್ನಾಗಿ ಪ್ಲ್ಯಾನ್. ಅದು ನಾರ್ಮಲ್ ವಿಷಯ ಅಲ್ಲ, ಅದು ನಾರ್ಮಲ್ ವಿಷಯ ಅಲ್ಲ ಆಯ್ತಾ, ಯಾವುದೋ ದೊಡ್ಡ ವಿಷಯನೇ ಆಯ್ತಾ. ಸೊ ಅದಕ್ಕೆ ಹಂಗೆ ಹೇಳ್ದೆ. ಆಮೇಲೆ ಏನೋ ಮಾತಾಡ್ದ, ಅನ್ಫಾಲೋ ಎಲ್ಲ ಮಾಡ್ಬಿಟ್ಟವನೇ, ಉರಿಯಲ್ವಾ, ಅದಕ್ಕೆ ಮಾತಾಡಿಲ್ಲ ನಾನು. ನನ್ನ ಫ್ಯಾಮಿಲಿ ಯಾರಿಲ್ಲ, ನನ್ನ ಫ್ಯಾಮಿಲಿನೇ ನನ್ನ ಫ್ರೆಂಡ್ಸ್ ಅಂತ ಆ ಥರ ಯೋಚನೆ ಮಾಡೋದು. ಆ ಟೈಮಲ್ಲಿ ನನಗೆ ಬಂದಿಲ್ಲ ಅಂದ್ಬಿಟ್ರೆ ನಂಗೆ ಸಿಕ್ಕಾಪಡ್ಬೇಕು. ನಮ್ಮವರು ನಮ್ಗೆ ಬೇಕು. ಫಸ್ಟ್ ಆಫ್ ಆಲ್ ನಮ್ಮವ್ರು ನಮ್ಗೆ ಆಗ್ಬರ್ಬೇಕು. ಅದಕ್ಕೆ ನಮ್ಮವ್ರನ್ನ ಮಾತ್ರ ನಾನು ಕರೆಯೋದು. ನಮ್ಮವ್ರೆ ಬಂದೆ ಅಂದರೆ ಬೇಜಾರಾಗತ್ತೋ ಆಗಲ್ವಾ. ನಾನು ಅದಕ್ಕೆ ಅವ್ನು ಬುದ್ಧಿ ಕಲಿಯೋದು ನಾನು ದೂರ ಇಟ್ಟೆ. ಅವ್ನು ಬುದ್ಧಿ ಎಲ್ಲ ಕಲಿಯಲ್ಲ. ಕೇಳಿ, ನಾನು ಯಾವತ್ತೂ ಇವ್ನು ಖುಷಿಯಾಗಿದ್ದಾಗ ನಾನು ಇವನ ಜೊತೆ ಇರಬೇಕಂತ ಆಸೆ ಪಡಲ್ಲ. ಇವ್ನಿಗೆ ಯಾವಾಗ ಯಾರು ಬೇಕು ಅನ್ಸುತ್ತೆ, ಯಾವ ಕಷ್ಟದಲ್ಲಿ ಇರ್ತಾನೆ, ನಾನು ಎಲ್ಲ ಟೈಮಲ್ಲೂ ಇರ್ತೀನಿ. ಆದರೆ ಅವ್ನು ಖುಷಿಯಾಗಿದ್ದಾಗ ನಾನು ಜಾಸ್ತಿ ಇರೋಕ್ಕೆ ಇಷ್ಟಪಡಲ್ಲ. ಮುಂಚೆಯಿಂದನೂ ಇವ್ನು ಖುಷಿಯಾಗಿದ್ದಾಗ ನಾನು ಇವನ ಜೊತೆ ಇರಲಿಲ್ಲ. ಇವ್ನಿಗೆ ಏನಾದ್ರು ಬೇಕಾದಾಗ ಕಷ್ಟ ಇದ್ದಾಗ ನಾನು ಇದ್ದೀನಿ, ಆ ಥರ ಆಯಿತಾ. ಸಡನ್ನಾಗಿ ಪ್ಲ್ಯಾನ್ ಆಯಿತು. ಅದು ಇವಾಗ ನಮ್ಮವರೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಇವಾಗ ನಾನು ಒಂದು ಕೇಳು, ಪಾರ್ಟಿಗೆ ಹೋದ್ನಾ ಅಲ್ಲಿ ಬರಬೇಕಿತ್ತು, ಬೇಜಾರಾಯಿತು. ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ. ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರು, ಏನು ಹೊಸ ಫ್ರೆಂಡ್ ಬಂದಿದ ತಕ್ಷಣ ಹಳೆ ಫ್ರೆಂಡ್ಸ್ ಮರ್ತೋಗ್ಬಿಡ್ತೀಯ ಹಂಗೆ ಹೆಂಗೆ ಅಂತ. ಗೈಸ್, ನನಗೆ ಇವಾಗ ಒಬ್ಬ ಫ್ರೆಂಡು ಅಂತ ಆದರೆ ಹೊಸೊಬ್ಬ ಆಗ್ತಾನೆ ಹಳೊಬ್ಬ ಆಗ್ತಾನೆ ಅಂತಲ್ಲ. ಒಂದ್ಸಲಿ ಫ್ರೆಂಡ್ ಅಂತಂದ್ರೆ ಒಂದು ಫ್ರೆಂಡೇ ನನಗೆ. ಅವ್ನು ಹಳೆ ಒಬ್ಬ ಹೊಸೊಬ್ಬ ಅಂತ ನಾನು ಯಾವತ್ತೂ ಅದನ್ನ ಕನ್ಸಿಡರೇ ಮಾಡಲ್ಲ. ನಾನು ಫ್ರೆಂಡ್ ಅಂದರೆ ಫ್ರೆಂಡು ನನಗೆ. ಅವನ್ನ ಬಿಟ್ಬಿಟ್ಟಿದ್ಯಾ, ಅವ್ನು ಬಿಟ್ಬಿಡಿಯಾ, ನಾನು ಯಾರನ್ನೂ ಬಿಟ್ಟಿಲ್ಲ ಗೈಸ್. ನಾನು ಯಾವತ್ತೂ ಯಾರನ್ನೂ ಬಿಡೋದಿಲ್ಲ. ನಾನು ಬ್ಲಾಗಲ್ಲಿ ಬರಬೇಡ ಅಂತಲೂ ಹೇಳಲ್ಲ, ನನ್ನ ಹತ್ರ ರೀಲ್ಸ್ ಮಾಡೋಣ ಅಂತಲೂ ಹೇಳಲ್ಲ. ನಾನು
ಅವ್ರಾಗ ಅವ್ರು ಸ್ವಲ್ಪ ದೂರ ಮೇಂಟೈನ್ ಮಾಡ್ತಾರೆ. ಆ ಟೈಮಲ್ಲಿ ನಾನು ಏನು ಮಾಡಲಿ? ನಾನು ಹಂಗೆಲ್ಲ ಮೇಂಟೈನ್ ಮಾಡಿಲ್ಲ, ಮುಚ್ಕೊಂಡು ಬಂದಿಲ್ಲ. ನಾ ಹೇಳ್ತೀನಿ ಕೇಳಿ ಗೈಸ್, ಈ ಫೆಬ್ರವರಿ 3ನೇ ತಾರೀಕುವರೆಗೂ ನಮ್ಮ ಪಪ್ಪ ಇದ್ರೆ ನಾನು ಎಲ್ಲಿಗೆ ಹೋಗಲ್ಲ ಅಂತ ಅವ್ನಿಗೂ ಚೆನ್ನಾಗಿ ಗೊತ್ತು ಆಯ್ತಾ. ಅವ್ನು ಅನ್ಫಾಲೋ ಮಾಡ್ದ, ನಾನು ಅದಕ್ಕೆ ನಾನು ಅನ್ಫಾಲೋ ಮಾಡ್ಬಿಟ್ಟು ಸರಿ ಬಿಡು ಹೆಂಗೋ ಅವ್ರು ಹೋಗೋವರೆಗೂ ನಾನು ಮಾತಾಡಲ್ಲ, ಅಲ್ಲಿವರೆಗೂ ಮಾತಾಡೋದು ಬಿಡೋಣ. ಆಬ್ವಿಯಸ್ಲಿ ಮಾತಾಡ್ತೀವಿ, ನಾವೇನು ಹುಡುಗಿರ ಒಂದ್ಸರಿ ಈಗ ತಕ್ಷಣ ಹೋಗ್ಬಿಡಕ್ಕೆ. ಮನೆ ಹೊಸ ಮನೆ ಶಿಫ್ಟ್ ಆಗಿದ್ದಾನೆ, ಒಂದು ಮಾತು ಕರೆದಿಲ್ಲ ಗೈಸ್. ನಮ್ಮ ಮನೇಲಿ ಎಷ್ಟು ಜನ ಕೇಳಿದ್ರು ಗೊತ್ತಾ, ಕರ್ದ ವರುಣ ಕರೆಯಲ್ಲ, ನಾನು ಕರ್ದಿಲ್ಲ, ಬೇಡ ಒಂದು ಮಾತು ಕರೆದಿಲ್ಲ ಗೈಸ್. ಮನೆಗೆ ಹೋದಾಗ ಎಷ್ಟು ಉರಿಯುತ್ತೆ ಹೇಳಿ ನನಗೆ. ಅದಕ್ಕೆ ನಾನು ಸರಿ ಬಿಡಪ್ಪ, ಎಲ್ರ ಮುಂದೆ ಸಾರಿ ಕೇಳ್ತೀನಿ. ಕುಶನ್ ಈ ಬರ್ಡೇಗೆ ಬಂದಿರೋದಕ್ಕೆ ಸಾರಿ. ಎಷ್ಟು ಜನ ಬರೀ ಅದೇ ಕಮೆಂಟ್, ನನಗೆ ಏನಕ್ಕೆ ಸೂರ್ಯನ್ ದೂರ ಮಾಡಿದ್ರೆ, ಏನಕ್ಕೆ ಸೂರ್ಯನ್ ದೂರ ಮಾಡಿದ್ರೆ. ಇವಾಗ ಎಷ್ಟೋ ಜನ ನನಗೂ ಕಮೆಂಟ್ಸ್ ಆಗ್ತಾರೆ, ನಾನು ಏನು ರಿಪ್ಲೈ ಮಾಡಿಲ್ಲ. ಏನು ಕೇಳಿ, ನಮ್ಗೆ ಗೊತ್ತು ಏನೇನು ದೂರ ಆಗಿರ್ತೀವಿ. ಬಟ್ ನಾವು ಬೇರೆಯವ್ರ ಥರ ಜಗಳ ಆಡ್ಕೊಂಡು ಹೋಗ್ಬಿಡಲ್ಲ ದೂರ. ಎಲ್ಲೋ ಏನೋ ಚಿಕ್ಕ ಪುಟ್ಟ ಜಗಳ ಇರುತ್ತೆ, ಅವಾಗ ಮಾತು ಬಿಡ್ತೀವಿ. ಅವೆಲ್ಲ ಆಗಿರುತ್ತೆ ಮುಂಚೆನೆ, ಬಟ್ ನಿಮ್ಗೆ ಗೊತ್ತಿಲ್ಲ ಈ ಸರಿ ಜಾಸ್ತಿ ಆಗಿರೋದು. ಒಂದು ತಿಂಗಳು ಬಿಟ್ಟೆ ಮತ್ತೆ ಫೋನೇ ಮಾಡಕ್ಕೆ ನಾನು ಬಿಟ್ಟೆ. ಮತ್ತೆ ಒಂದು ಪ್ರಾಬ್ಲಮ್, ನಾವೇ ಅವ್ನಿಗೆ ಫೋನ್ ಹಾಕ್ಬೇಕು. ಅವನಂತೂ ಫೋನ್ ಹಾಕಲ್ಲ, ಮೆಸೇಜ್ ಮಾಡಲ್ಲ. ಅದೊಂದು ಪ್ರಾಬ್ಲಮ್ ಇವಂದು. ಆಯ್ತು, ನಾನೇ ಫೋನ್ ಮಾಡಬೇಕು, ನಾನೇ ಮೆಸೇಜ್ ಮಾಡಬೇಕು. ಸಾರಿ, ಹೋಗ್ಲಿ ಬಿಡು, ಇರ್ಲಿ. ಶೂಟಿಂಗ್ ಸೆಟ್ ಬಂದಿದ ತಕ್ಷಣ ನಾನು ಮಾತಾಡ್ತಾ ಇಲ್ಲ ಅವನ ಹತ್ರ. ಅವನೇ ಬರಲಿ ಅಂತ ಕಾಯ್ತಿದ್ದೆ, ನಾನು ಮಾತಾಡ್ತಿಲ್ಲ. ಆಮೇಲೆ ಸರಿ ಅಂತ ಡೈಲಾಗ್ ಇತ್ತು. ಸಿಕ್ಕಿದ್ಯಾ? ನಾನು ಫಸ್ಟ್ ಬಂದ್ಬಿಟ್ಟು ಇವ್ನಿಗೆ ಹೇಳ್ತೀನಿ, ಏನೋ ಮಗ ಹೆಂಗಿದ್ಯೋ, ಎಷ್ಟು ಸಾಧ್ಮೇಲೆ ನೋಡ್ತೀನಿ ಅಂತ. ಅದೇ ತರ ಆ ಡೈರೆಕ್ಟರ್ ಗೊತ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಹೆಂಗ್ ಬರ್ದ ಕರೆಕ್ಟಾಗಿ ಬರ್ದವ್ರು. ಇವತ್ತು ಸಿಕ್ಕಿ ಸುಮಾರು ಒಂದೂವರೆ ತಿಂಗಳು 2 ತಿಂಗಳು ಒಂದ್ ತಿಂಗಳು ಆಯ್ತು, 1.5 ತಿಂಗಳು ಕರೆಕ್ಟಾಗಿ ಬರ್ದವ್ರೆ. ಇದು ರೀಸನ್. ಸೊ ನಮ್ಮ ಮಚ್ಚಿಂಗೆ ಹೊಸ ಮನೆ ತೋರಿಸ್ತಿಲ್ಲ, ಅವತ್ತು ಇದು ಫೋನ್ ಮಾಡಲ್ಲ, ಮೆಸೇಜ್ ಮಾಡಲ್ಲ. ಇಲ್ಲ ಅಂದ್ರೆ ಇದೇ ರೀಸನ್, ಮೇನ್ ದೊಡ್ಡ ರೀಸನ್ ಇವನು. ನಾನಂತೂ ಏನು ಆಕ್ಚುಲಿ ದೂರ ಮಾಡಿ ನಾವ್ ಯಾರು ದೂರ ಮಾಡಲ್ಲ, ಬಟ್ ಅದೇ ರೀಸನ್ ನಾನೇ. ಎಲ್ಲಾ ತಪ್ಪುಗಳು ನನ್ನ ಮೇಲೆ ಹಾಕ್ಬಿಡ್ತಾರೆ ಗೈಸ್. ಎಲ್ರು ಕಮೆಂಟ್ ನಾನು ನೋಡಿದೆ, ನೀನೇ ದೂರ ಮಾಡಿ, ನೀನೇ ದೂರ ನನ್ನ ಮೇಲೆ ಕಮೆಂಟ್ಗಳು ಹಾಕಿದ್ರಿ ಆ ಥರ. ಗೈಸ್ ನಾನೇನೋ ನೋಡಕ್ಕೆ ಎತ್ತರವಾಗಿದ್ದೀನಿ ಅಂತ ಎಲ್ಲ ನನ್ನ ಮೇಲೆ ಹಾಕ್ಬಿಡ್ತೀರಾ, ಕಮೆಲ್ಲ ಬೈದ್ಬಿಡ್ತೀರಾ. ಅರೆ ದಯವಿಟ್ಟು ನಮ್ಮನ್ನ ಸ್ವಲ್ಪ ಒಳ್ಳೆತನ ಇದೆ, ನಾವು ಸ್ವಲ್ಪ ಒಳ್ಳೇದು ಮಾಡಿದ್ದೀವಿ, ಚೆನ್ನಾಗಿದೆ. ನಾನು ಜಾಸ್ತಿ ಸರಿನಾ? ಸುಮ್ಮನೆ ಕುತ್ಕೊಂಡು ಸಿಂಪತಿ ಗುಡ್ಸ್ಕೊಂಡು ವಿಡಿಯೋ ಮಾಡ್ಕೊಂಡವ್ರಿಗೆಲ್ಲ ಸಾಯ್ತಾ ಹೋಗ್ಬಿಡ್ತೀರಾ. ನಮಗೆ ಸಪೋರ್ಟ್ ಮಾಡಿ ಅಷ್ಟೇ. ಹೇಳ್ತಾ ಕೆಲವೊಂದ್ಸಲಿ ನೋಡಿ, ಅಷ್ಟು ಅವನ ಹತ್ರ ಮಾತಾಡದೇ ಇದ್ರು ನಾನೇ ಅವನ ಕರೆದೆ, ಬಾರ ಶಿಷ್ಯ ಬಾ ಹೋಗೋಣ ಊಟಕ್ಕೆ, ನಾನೇ ಕರ್ಕೊಂಡ್ಬಂದೆ. ಗೈಸ್ ಗೊತ್ತು ನಾನು ಮಾತಾಡ್ಸ್ತೀನಿ ಅಂತ, ಇವತ್ತಲ್ಲ ನಾಳೆ ಮಾತಾಡ್ಸ್ತೀವಿ, ಅದಂತೂ ಗ್ಯಾರಂಟಿ ಇತ್ತು. ನೋಡಿ ನಮ್ಮ ತೇಜಸ್ಸು ಅಪ್ಪ ವಿಡಿಯೋ ಮಾಡ್ತಾವ, ನಾವು ಕುತ್ಕೊಂಡು ತಿನ್ ತೇಜಸ್, ಇನ್ನು ಊಟ ಮಾಡಿ ತೇಜಸ್ ಹೆಸರು ತೇಜಸ್ ಅಲ್ಲ ಗೈಸ್, ಹೆಸರು ಹೋಗ್ಬಿಟ್ಟು ಲೇಕೇಶ್ ಅಂತ. ಅರೆ ನಂಗೆ ಒಳ್ಳೆ ತೇಜಸ್ ತರ ಇವತ್ತು ಫಸ್ಟ್ ಟೈಮ್ ಶೂಟ್ಗೆ ಬಂದಾಗಿಂದ ಅನ್ಕೊಂತಿದ್ದೆ ಅವ್ರು ಆಡೋದು, ಆಮೇಲೆ ಅವರು ಇರೋದೆಲ್ಲ ಸೇಮ್ ಹಿಂಗೆ ಇರ್ತಾರೆ. ಟಿ ಶರ್ಟ್ಗಳು ಹಾಕೋದೆಲ್ಲ ಸೇಮ್ ಹಿಂಗೆ. ಅವನು ನಮ್ಮ ಮಚ್ಚ ಸೇಮ್ ಆ ಥರ ಕಾಲ್ದರೆಲ್ಲ ಹಾಕ್ತಾನೆ ಟಿ ಶರ್ಟ್ಗಳು. ಇನ್ನು ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟ್ ಆಯ್ತು ಬಿಸಿಲು. ಇಷ್ಟು ದಿವಸ ಹೆಂಗೋ ನೆರಳಿತ್ತು, ಮಳೆಗಳಿತ್ತು. ಹೆವಿ ಬಿಸಿಲು ಸ್ಟಾರ್ಟ್ ಆಯ್ತು. ಬಿಸಿಲು ಬೆಳಿಗ್ಗೆ ಚಳಿ, ಮಧ್ಯಾಹ್ನ ಹಿಂಗಾದ್ರೆ ಸಾಕು ನೋಡಿ 16 ಡಿಗ್ರಿಗೆಲ್ಲ ಹೋಗುತ್ತೆ. ಅದು ಪ್ಲೇಸ್ ಇಲ್ಲಿ ಬೆಟ್ಟ 15 ಡಿಗ್ರಿ ಹೋಗುತ್ತೆ ಬೆಳಿಗ್ಗೆ. ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಬೆಟ್ಟ ಇದೆಯಲ್ಲ ಅದಕ್ಕೆ ಮೋಸ್ಟ್ಲಿ. ಇಲ್ಲ ಎಲ್ಲಾ ಕಡೆನೂ ನಮ್ಮ ಮನೆ ಹತ್ರನೂ ಅಷ್ಟೇ ಹೋಗೋದು, 16 ಡಿಗ್ರಿ ಹೋಗುತ್ತೆ. ಸಿಕ್ಕಾಪಟ್ಟೆ ಬಿಸಿಲು. ಹೆಂಗಿರ್ತಾರ ಪಾಪ ಇವರೆಲ್ಲ ಇಲ್ಲಿ ಅಲ್ಲ ಇರಕ್ಕಾಗಲ್ಲ, ನೈಟ್ ಇರಕ್ಕಾಗಲ್ಲ, ಚಳಿ ಅಂತನಾ? ಅಲ್ಲ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನ ಟೈಮು ಮಧ್ಯಾಹ್ನ ಬಿಸಿಲು ಜಾಸ್ತಿ. ಬಿಸಿಲು ಹಿಂಗೆ ನೆರಳಲ್ಲಿ ಇರ್ತಾರೆ ಪಾಪ. ಅದಕ್ಕೆ ಬಿಸಿಲು ಜಾಸ್ತಿ ಅಂತ ನಾವು ಜ್ಯೂಸ್ ಆರ್ಡರ್ ಮಾಡ್ಕೊಂಡು ಜ್ಯೂಸ್ ಕುಡಿತಾ ಇದ್ವಿ. ಸಿಚುವೇಶನ್ ಒಳ್ಳೆ ಸಾಂಗ್ ಹಾಕೊಂಡು ಗೈಸೋದು. ನಾವು ಚಡ್ಡಿ ದೋಸ್ತಿ ಕಾಣ ಕುಚಿಕು, ಜಾಸ್ತಿ ಕಾಣ ಕುಚಿಕು, ಓ ಗೆಳೆಯ ಜೀವದ ಗೆಳೆಯ. ಇನ್ನೂ ಶೂಟಿಂಗ್ ನಡೀತಾನೆ ಇದೆ, ಇನ್ನೂ ಮುಗ್ದಿಲ್ಲ. ಇನ್ನು ನೈಟ್ ಶೂಟ್ ಬರೆಯೋದು ಗೈಸ್. ಮೋಸ್ಟ್ಲಿ ಇವತ್ತು ನೈಟ್ ಶೂಟ್ ಮಾಡೋಣ ಅಂತ ಅನ್ಕೋತೀನಿ. ಮೋಸ್ಟ್ಲಿ ನಾಳೆ ಮಾಡ್ಬೋದು ನೈಟ್ ಶೂಟು. ಇವತ್ತು ಡೇ ಶೂಟ್ ಎಲ್ಲ ಫುಲ್ ಏನಿದೆಲ್ಲ ಕಂಪ್ಲೀಟ್ ಮಾಡ್ಕೊಂತ ನೋಡಿ ಗೈಸ್. ನೋಡೋದಕ್ಕೆ ಒಂಥರ ಹಾರರ್ ಥರನೇ ಐತಲ್ಲ. ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ, ಲೊಕೇಶನ್ ಚಾರ್ಜಸ್ ಆಗುತ್ತೆ. ಎಷ್ಟು ಬ್ರೋ? ಎಷ್ಟು ಹೇಳಿ ಬ್ರೋ ಕೊಡೋಣ, ಬನ್ನಿ ಎಷ್ಟು ಅಂತ ಕೇಳಿ ಬ್ರೋ ಕೊಡೋಣ. ಶೂಟಿಂಗ್ ಲೊಕೇಶನ್ ಎಷ್ಟು ಪ್ರೈಸು? ಶೂಟಿಂಗ್ ಲೊಕೇಶನ್ ಓನರ್ ಇದ್ದಾರೆ ನೋಡಿ, ಅಲ್ಲಿ ಎಲ್ಲಿ ಅವರು ದುಡ್ಡು ಕೊಡ್ಬೇಕಾ ಮಾಡಕ್, ವಿಡಿಯೋ ಮಾಡಕ್ಕೆ? ಬಾಡ ಅಂತೆ. ಹ್ಞೂ ಅಂದಿದ್ದಾರೆ. ಏನ್ ಬ್ರೋ? ಹಾ ನೋಡ್ದ, ಏನೋ ಬಾಳ ಬಿಡಿ ಬ್ರೋ, ಫ್ರೀ ಬ್ರೋ, ಲೊಕೇಶನ್ ಫ್ರೀ. ಕೇರ ಮಾಡ್ತಿದೀವಿ ನಾನು ಮತ್ತೆ ಡೈರೆಕ್ಟ್ರು.
ಅವ್ರದ್ದು ಬ್ಲ್ಯಾಕು ನಂದು ವೈಟು. ನೋಡೋಣ ಯಾರಿಗೆ ಹೇಳ್ತಾರೆ ಇವತ್ತು ಅಂತ. ಶೂಟಿಂಗ್ ಮುಗ್ದ ಮತ್ತೆ ಟೈಮ್ ಪಾಸ್ ಮಾಡ್ತಾರೆ ಕೇರ ಮಾಡ್ಕೊಂಡು. ಏನ್ ಬ್ರಿಂಗ್ ಆಗ್ತಾ ಇದ್ದೀರಾ? ಅಲ್ಲೇ ಇರಲಿ, ಅಷ್ಟು ಹಂಗೆ ಇರಲಿ, ಅದು ಇದು ಹಿಂಗೆ ಇರಲಿ. ನೋಡುವ ನಮ್ಮ ಡೈರೆಕ್ಟರ್ ಸರ್ ಇವಾಗ ಏನ್ ಮಾಡ್ತಾರೆ ಅಂತ. ನೋಡಿ ಸರ್ ಏನ್ ಮಾಡ್ತಾರೆ ಇನ್ನೂರು ರೂಪಾಯಿ ಕೊಡಿ. ನೀವು 100 ರೂಪಾಯಿ, ನೀವು 100 ರೂಪಾಯಿ, 100 ರೂಪಾಯಿ. ಫೈನಲಿ ಗೆದ್ದೆ. ಮಧ್ಯಾಹ್ನ ಕ್ರಿಕೆಟ್ ಆಡಿದ್ವಿ, ಅದ್ರೊಳಗೆ ಗೆದ್ದೆ. ಕೆರೆ ಮಾಡಿದ್ವಿ, ಅದ್ರೊಳಗೆ ಗೆದ್ದೆ. ಗೆಲ್ಲೋದು ನಮ್ ಕಡೆನೇ ಇವತ್ತು. ನನ್ನ ಕಾರ್ ನೋಡಿ ಗೈಸ್ ಯಾವ ತರ ಮಾಡೋರು ಇವರು. DOP ಸರ್ ಏನ್ ಸರ್ ಹಿಂಗ್ ಮಾಡಿದಾರ ನನ್ನ ಕಾರ್ನ? DOP ಸರ್ ಏನ್ ನನ್ನ ಕಾರ್ ಪೊಲೀಸ್ ಕಾರ್ ಮಾಡ್ಬಿಟ್ಟಿದ್ದೀರಾ? ಬಟ್ ಇದಂದ್ರೆ ಯೂನಿಕ್ ವಿಷಯ ದೊಡ್ಡದವ್ರದ್ದು ಇರುತ್ತಲ್ಲ, ಇದು ಸಣ್ಣ ಕಾರು. ಇದು ಎಲ್ಲ ಇದು ಎಲ್ಲಿ ಗೊತ್ತಾ? ಈ ಆಸ್ಟ್ರೇಲಿಯಾ, ಈ ಇಂಗ್ಲೆಂಡು ಅಲ್ಲೆಲ್ಲ ಸೇಮ್ ಕಾರ್. ಅಬ್ರಾಡ್ ಅಲ್ಲೆಲ್ಲ ಹಿಂಗೆ ಸೇಮ್ ಇರೋದು ಕಾರ್. ಈ ಲೈಟ್ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? 85 ತಗೊಂಡ 85K. ಏನ್ ಬ್ರೋ ಇದು ಹೆಸರು ಲೈಟ್ದು? ಅಪರ್ಚರ್ ಅಂತ. ಹಾ, ಸೊ ಇಟ್ಸ್ ಅ ವೆರಿ ಯೂನಿಕ್ ಬ್ರೋ. ಹುಷಾರ್ ಸ್ವಲ್ಪ ಅದು ಬಾರ. ಅಪರ್ಚರ್ ಎಷ್ಟೋ ಬರುತ್ತೆ ಇದು ಒಂದ್ಸರಿ ಚಾರ್ಜ್ ಮಾಡಿದ್ರೆ? 3 hours ಬರುತ್ತೆ. 85,000. 3 ಅವರ್ ಬರೋಕ್ಕೆ 85,000 ಕೊಡ್ಬೇಕು. ಇದ್ರಲ್ಲಿ ನಾವು ಯಾವ ಲೈಟ್ ಪಾಯಿಂಟ್ ಮಾಡ್ತೀವಿ ಅದೇ ಲೈಟ್ ಅಲ್ಲಿ ಬರುತ್ತೆ ನೋಡಿ ಗೈಸ್. ಟ್ರೈ ಮಾಡಿ ಬ್ರೋ. ನೋಡಿ ಎಲ್ಲೋ ಅಂದರೆ ಅಲ್ಲೆಲ್ಲೋ ಬರುತ್ತೆ. ಬ್ರೌನ್ ಬನ್ನಿ, ಬ್ರೌನ್ ಓಕೆ. ಆ್ಯಕ್ಚುಲಿ ಬ್ರೌನ್ ಇಲ್ಲಿ ಬರುತ್ತಾ? ಬ್ರೌನ್ ಪಾಯಿಂಟ್ ಮಾಡ್ತಾ ಇದ್ದೀನಿ. ಇಲ್ಲ ಆಗಿಲ್ಲ. ಹಾಂ ಬ್ರೌನ್ ಬಂತು. ಯಾವ ಲೈಟ್ ಗೈಸ್? ರೆಡ್ಡೇ, ಮೋಸ್ಟ್ಲಿ ರೆಡ್ಡೇ ಬರುತ್ತೆ. ಯಾವ್ದು ಬಂತು? ಹಾಂ ಸೇಮ್ ತುಂಬ ಬರುತ್ತೆ ಅಲ್ವಾ? ಅರೆ ಸ್ವಲ್ಪ ಜಾಸ್ತಿ ಆಯಿತು, ತುಂಬ ಬರ್ತು. 8,000 ಆಗಿದ್ರೆ ಆರಾಮಾಗಿ ತಗೊಂಬೋದಾಯ್ತು. 8,000 ನಿಮ್ಮ ಮಾವ ಕೊಡ್ತಾನೆ. ಆಗಿದ್ದಿದ್ರೆ 85,000 ಜಾಸ್ತಿ ಆಯ್ತು ಅಂತ ಹೇಳ್ತೀನಿ. ಟೈಮ್ ಬಂದ್ಬಿಟ್ಟು ಆಗಲೇ 11:30, 12 o'clock ಆಗಿದೆ. ನಾನು, ಸೂರ್ಯ ಮತ್ತು ನಮ್ಮ ತೇಜಸ್ಸು ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಇಡ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ರಾತ್ರಿ ಇವರು 4 ಗಂಟೆಗೆ ಇರುತ್ತೆ, 24 hours ಇದು ಸರ್ವೀಸು. 4 ಗಂಟೆಗೂ ತೆಗಿರ್ತಾರೆ ಇವರು. ಪಾಪ ಎಲ್ಲ ಡ್ರೈವರ್ಸ್ಗಳು ನೋಡಿ ಎಲ್ಲ ಬಂದು ನಿಲ್ಸಿ ತಿನ್ಕೊಂಡು ಹೋಗ್ತಾರೆ. ಆಯ್ ಗೈಸ್, ಇಲ್ಲೊಂದು ಪಾಳು ಬಿದ್ದಿರೋ ಮನೆ ಇದೆ ಗೈಸ್. ನೋಡಿ ತೋರಿಸ್ತೀನಿ ನಿಮಗೆ. ಇಲ್ಲೊಂದು ಪಾಳು ಬಿದ್ದಿರೋ ಮನೆ ಇದೆ, ಓಕೆನಾ? ಟೈಮ್ ಆಗಲೇ ಬಂದ್ಬಿಟ್ಟು ನೀವು ನೋಡ್ಬೋದಿಲ್ಲ, 12 ಗಂಟೆ ಆಗಿದೆ, 12 o'clock ಆಗಿದೆ. ಇದೊಂದು ಪಾಳು ಬಿದ್ದಿರೋ ಮನೆ ಇದೆ. ಇನ್ನೊಂಚೂರು ಮುಂದೆ ಗೊತ್ತಾಗುತ್ತೆ. ಹಾಂ, ಒಂದ್ಸಲಿ ಇಲ್ಲಿ ರೋಡ್ ಇದೆ, ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ಅನ್ಕೋತೀವಿ ನಾವು ಬಾಯ್ಸ್ ಅಲ್ಲ. ಹೋಗೋಣ 655 ಇದೆ 3 ಮನೆ 5 ಹಾಂ, ಒಂದ್ಸಲಿ ಸುಮ್ಮನೆ ಹಿಂಗೆ ಹೋಗಿ ಬರೋಣ. ಭಯಂಕರವಾಗೈತೆ ಗೈಸ್ ಮನೆ ಇದು. ಪಾಳು ಬಿದ್ದಿರೋ ಮನೆ. ಯಪ್ಪ ನೋಡಿದ್ರೆ ಭಯ ಆಗ್ತೈತೋ, ಮೈಯೆಲ್ಲ ಜುಮ್ ಅನ್ಸೈತೆ ಗೈಸ್. ಎಲ್ಲ ಫುಲ್ಲು ಕವರ್ಡ್ ಮನೆ ಗೈಸ್. ಇದು ಪಾಳು ಬಿದ್ದಿರೋ ಮನೆ. ಮೋಸ್ಟ್ಲಿ ದೆವ್ವದ ಕಾಟ ಇರ್ಬೋದು ಇಲ್ಲಿ ಅಲ್ವಾ? ಪಕ್ಕ ಅಲ್ವಾ? ಇದ್ರೊಳಗಡೆ ಹೋಗೋ ತಾಕತ್ ಮಾಡ್ತಾನೆ ಹೇಳು. ಅಲ್ಲ ಅಲ್ಲಿ ಬೇರೆ ಲಾಕ್ ಮನೆ ಮಾಡ್ಬಿಟ್ಟವ್ರೆ. ಬೀಳ್ತೈತೆ. ಶಾಡೋ ಬರ್ತೈತಾ? ಭಯ ಬೀಳ್ಸ್ಬಿಡೋದಿಡು. ಯಪ್ಪ, ನನ್ನ ಗಾಡಿ ಲೈಟ್ ಆಫ್ ಮಾಡಿದ್ರೆ ನೋಡಿ, ಆಫ್ ಮಾಡ್ತೀನಿ ಲೈಟು ನೋಡಿ, ಫುಲ್ಲು ಕತ್ಲು. ಭಯಂಕರ. ಅಯ್ಯಪ್ಪ ಅದ್ಯಾವ್ದೋ ಒಂದು ದೆವ್ವ ನಿಂತ್ಕೊಂಡು ನೋಡ್ತಾ ಇರುತ್ತೆ ನಮ್ಮನ್ನ. ನನ್ನ ಮಕ್ಕಳು ನಾನು ಇದೀನಿ ಗೊತ್ತಿದ್ರು ಬರ್ತಾರಲ್ಲ ಎಂತ ನನ್ನ ಮಕ್ಕಳು ಇಬ್ರು ಅಂತ. ಬಾಯ್ ಸಿಯೋ ದೇವಾ, ಬತ್ತಿಗೆ ನಾಳೆ ಬಂದು ನೀವು ಸಿಗ್ತೀನಿ ದೇವಾ. ಬಾಯ್ ದೇವಾ. ಇವಾಗ ಸ್ಮಶಾನ ಹೋಗ್ತಿದ್ದೀವಿ ಗೈಸ್. ಸ್ಮಶಾನದಲ್ಲಿ ನಿಮಗೆ ಅಲ್ಲಿ ವ್ಲಾಗ್ ಮಾಡ್ತೀನಿ, ಸ್ಮಶಾನ ವ್ಲಾಗ್ ನೋಡಿ ಹೆಂಗಿರುತ್ತೆ ಅಂತ. ಸ್ಮಶಾನದಲ್ಲಿ ದೆವ್ವಗಳು ಇರ್ತಾವೆ, ಇನ್ನಂಥ ದೆವ್ವಗಳು. ಹಾಂ, ಸ್ಮಶಾನಕ್ಕೆ ಹೋಗ್ಬಿಟ್ಟು ವ್ಲಾಗ್ ಮಾಡೋಣ ಅಲ್ಲಿ. ಇವಾಗ ಒಳ್ಳೆ ದೆವ್ವ ಅಲ್ಲ, ನೀನಂತ ಕೆಟ್ಟ ದೆವ್ವ. ನಮ್ಮ ವೆಬ್ ಸೀರೀಸ್ದು ಅಲ್ಲೊಂದು ಸೀನ್ ಇದೆ, ಸೊ ಅದಕ್ಕೆ ಇವಾಗ ಸ್ಮಶಾನಕ್ಕೆ ಹೋಗ್ತಿದ್ವಿ ಎಲ್ರು. ಬನ್ನಿ ಗೈಸ್, ಈಗ ಸ್ಮಶಾನಕ್ಕೆ ಹೋಗ್ತಿದ್ದೀವಿ. ಅಲ್ಲ ಮುಂದಗಡೆ ಆಗ್ತಿದ್ದಾರೆ. ಸೊ ನಾವು ಹೋಗಿ ನಿಮ್ಗೆ ಅಲ್ಲಿ ಸಿಗ್ತೀವಿ, ಓಕೆನಾ?
ಯಾರು ಇವರು? ಅಪ್ಪ ಇವ್ರೇ ಹೋಗ್ ಬಂದ್ರು ಇಲ್ಲಿ. ಯಾರ ಮಚ್ಚ ಇದು? ಇವರೆಲ್ಲ ಅಗೋರಿಗಳು. ಹಾಯ್ ಹಾಯ್. ಎಲ್ಲ ನಮ್ಮ ಇವಾಗ ವೆಬ್ ಸೀರೀಸ್ ಅಲ್ಲಿ ಇವರೆಲ್ಲ ಆಕ್ಟ್ ಮಾಡ್ತಿದ್ದಾರೆ. ಹೋಗ್ತಿದ್ದೀವಿ, ನಿಜವಾಗ್ಲೂ ನೋಡಿ ಭಯನ ಆಗೋಯ್ತು ನನಗೆ ತಿರ್ಗಿ ನೋಡಿದ ತಕ್ಷಣ. ಸೊ ಇವಾಗ ಅಲ್ಲಿ ಹೋಗಿ ನಿಮಗೆ ಸ್ಮಶಾನದಲ್ಲಿ ಸಿಗ್ತೀವಿ, ಓಕೆನಾ? ಬನ್ನಿ ಹೋಗೋಣ. ನಾನು ಮಿರರ್ ನೋಡ್ತಾ ಇದ್ದೀನಿ. ಮಿರರ್ ನೋಡ್ದಾಗಲ್ಲ ಅವ್ರದ್ದು ಕಣ್ ಕಾಣಿಸ್ತಿದೆ, ಫುಲ್ ಬ್ಲ್ಯಾಕ್ ನೋಡಿ. ಮಿರರ್ ನೋಡ್ದಾಗಲ್ಲ ನಾನು ಕಾಣಿಸುತ್ತೆ. ಇಲ್ಲ ನೋಡಿ 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 ಅವಾಗ ಭಯಪಡೋ ಸೀರಿಯಸ್ ಆಗಿ ನೋಡಿ. ಡೈರೆಕ್ಟರ್ ಸರ್ ಬಂದರು. ಏನಿಲ್ಲ ಬ್ರೋ. ಎಲ್ಲಿಗೆ ಬ್ರೋ? ಎಲ್ಲಿ ಜ್ಯೂಸ್ ತರಕ್ ಹೋಗ್ತೀರಾ? ಸರಿ ತಗೊಬನ್ನಿ, ಆಯ್ತು. ಗೈಸ್ ಇವಾಗ ಸ್ಮಶಾನಕ್ಕೆ ಬಂದ್ವಿ. ನೋಡ್ಬೋದು ಸ್ಮಶಾನ ಹೆಂಗಿದೆ ಅಂತ. ಸ್ಮಶಾನದಲ್ಲಿ ಅಗೋರಿಗಳು ನೋಡಿ ಹೆಂಗವ್ರೆ. ಅಯ್ಯೋ ರಾಮ. ಅದೆಲ್ಲ ಲೊಕೇಶನ್ನ ಪೂಜೆಗೆ ಎಲ್ಲ ಸೆಟಪ್ ಮಾಡ್ಕೊತಿದ್ದಾರೆ ಅಲ್ಲಿ ಎಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ಗಳು. ಇವಾಗ ಲೈಟ್ ಡಿಪಾರ್ಟ್ಮೆಂಟ್ ಬಂತು. ಇವಾಗ ಶೂಟಿಂಗ್ ಮಾಡಿ ಸಿಕ್ತಿಂಗ್ ಗೈಸ್. ಫಸ್ಟ್ ಟೈಮು ನಾನು ಸ್ಮಶಾನದಲ್ಲಿ ಶೂಟಿಂಗ್ ಮಾಡ್ತಿದ್ದೆ, ಫಸ್ಟ್ ಟೈಮು. ಆರ್ಟ್ ಡಿಪಾರ್ಟ್ಮೆಂಟ್ ನೋಡಿ ಗೈಸ್ ಎಷ್ಟು ಕಷ್ಟಪಡ್ತವ್ರೆ. ಪುನಿ ವೆರಿ ಗುಡ್ ವೆರಿ ಗುಡ್ ಪುನಿ. ಅಪ್ಪ ಈ ಜನ ಅವ್ರು ಅದಕ್ಕೆ ನಂಗೆ ಧೈರ್ಯ ಇಲ್ಲ ಅಂದ್ರೆ ಭಯ ಆಗ್ಬಿಡ್ತಿತ್ತು. ನಂಗೆ ಖುಷಿಯಾಗಿದ್ದು ಪುರಿ ಕೆಲಸ ಮಾಡ್ತಾನೆ ಅಂತ. ಅದು ಮೇನ್ ಆಗ್ಬೇಕಾಗಿದ್ದು. ಪಾಪ ಇವರೆಲ್ಲ ಇಲ್ಲಿ ಬೆಂಕಿ ಎಲ್ಲ ಹಾಕಿ ಇವಾಗ ಮಸ್ತ್ ಆಗಿದೆ, ಚೆನ್ನಾಗಿರುತ್ತೆ. ಅಪ್ಪ ಈ ಮರ ನೋಡಿ ಗಜ ಎಷ್ಟು ದೊಡ್ಡದಾಗಿದೆ. ಸುಮಾರು ಒಂದು 100 years ಹಳೆ ಮರ ಅನ್ಕೋತೀನಿ ಮೋಸ್ಟ್ಲಿ ಇದು. ಅಷ್ಟು ಚೆನ್ನಾಗಿದೆ ಮರ. ಗೈಸ್ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗಿದೆ. ಸಿಕ್ಕಾಪಟ್ಟೆ ಚಳಿ. ಅದಕ್ಕೆ ನಾನು ಮತ್ತು ಸೂರ್ಯ ಇಲ್ಲಿ ಬಿಸಿ ಕಾಯಿಸ್ಕೊತಾ ಇದ್ದೀವಿ. ಅಲ್ಲಿ ಶೂಟಿಂಗ್ ನಡೀತಿದೆ, ನೋಡ್ಬೋದು ನೀವು. ಅದನ್ನು ತೋರಿಸಲ್ಲ, ಅದನ್ನ ರಿವೀಲ್ ಮಾಡಲ್ಲ, ನೀವು ಫಿಲಮ್ ನೋಡಿ, ಓಕೆನಾ? ಅವಾಗ ಗೊತ್ತಾಗುತ್ತೆ. ನಾವಿವಾಗ ನಾನು ತೇಜಸ್ ಬಂದ. ಪಾಪ ತೇಜಸ್ಸು ಬಾರೋ ಕೂತ್ಕೋ ಕೆಳಗಡೆ. ತೇಜಸ್ ಚಳಿ ಕಾಯಿಸ್ಕೊಂತ ಇದ್ದಾರೆ. ಚಳಿ ಆಗ್ತಿದೆ 1 ಗಂಟೆ ನೈಟಿಗೆ. ಒಳಗಡೆ ಕೈ ಏನಿದೆ ನೋಡು. ಚಳಿ ಆಗ್ತಿದೆ, ದೇವಿ ಚಳಿ ಆಗ್ತಿದೆ, ದೇವಿ ಚಳಿ. ಆ್ಯಕ್ಚುಲಿ ಇಟ್ಸ್ ವೆರಿ ಕೋಲ್ಡ್. ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿದೆ ನೋಡಿ. 3 ಗಂಟೆ ಟೈಮು. ಎಷ್ಟು ಚಳಿ ಆಗ್ತಿದೆ ಅಂತ ತುಟಿ ನೋಡಿ ಫುಲ್ ಹೊಡ್ಕೊಂಡ್ಬಿಟ್ಟಿದೆ. ಬೇಡ ಬೈ ಬೇಡ ಇಂಡಿಯಾ ಫುಲ್ಲು ಚಳಿ ಹೊರಡ್ತಾ ಇದ್ದೀವಿ. ಈಗ ನಮ್ಮ ಮಗ ಜಾಕೆಟ್ ಹಾಕೊಂಡು ಆರಾಮಾಗವನೆ. ಶಕೆ ನಮ್ಗೆ ಆಯ್ತಲ್ಲ ಇಲ್ಲಿ. ಶಕೆ ಗಾಯ್ಸ್, ಏನು ಶಕೆ ನನಗೆ ಕಣ್ಣಲ್ಲಿ ಉರಿದೈತಪ್ಪ. ಗೈಸ್ ಇವಾಗ ಪ್ಯಾಕಪ್ ಆಯಿತು. ಸಿಕ್ಕಾಪಟ್ಟೆ ಚಳಿ ಗೈಸ್, ಎಕ್ಸ್ಟ್ರೀಮ್ ಚಳಿ. ಗೈಸ್ ಗುಡ್ ಮಾರ್ನಿಂಗ್. ನೈಟು 6 ಗಂಟೆಗೆ ಪ್ಯಾಕಪ್ ಆಗಿದ್ದು. ನಾನು ಡೈರೆಕ್ಟ್ ಮನೆಗೆ ಬಂದ್ಬಿಟ್ಟು ಮಲ್ಕೊಂಬಿಟ್ಟೆ. ನಾನು ವ್ಲಾಗು ಮಾಡೋಕ್ಕಾಗಿಲ್ಲ, ಏನು ಮಾಡೋಕೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಈಗ ಎದ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಕುಶಾನಿ ಆಯ್ ಮಾಡಿ ಎಲ್ರಿಗೂ. ಸೊ ಅಲ್ಲಿ ನೋಡ್ತೀರಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ. ಅಂಟಿಲ್ ನೀವು ವಾಚಿಂಗ್, ಸೈನಿಂಗ್ ಆಫ್, ಬಾಯ್. ಅವಳು ಒಳಗೆ ಬರ್ತವಳೆ. ಬಾಯ್ ಬಾಯ್.